ಏನಿಲ್ಲ ಸರ್, ಅದು ಹೋದೆ, ಅದು ಈ ಗಾಡಿ ನನಗೆ ಇಷ್ಟ ಇದೆ ಅಂದೆ. ಅವನು ಯಾರು ನಮ್ಮ ಅಮಿತಾಬ್ ಬಚ್ಚನ್ PA ಸಂತೋಷ್ ಅಂತ ಅವ್ರ ಹೆಸರು. ಸಂತೋಷ್ ಹತ್ರ ಭೇಟಿ ಮಾಡಿದೆ. ಅವನು ಏನೋ ಒಂದು ರೇಟ್ ಹೇಳಿದ್ರು. ಅದು ಟಿ ವಿಯಲ್ಲಿ ಹೇಳೋದು ಬೇಡ, ಹೇಳಿದ್ರು. ಹೇಳಿ, ತೊಂದರೆ ಏನು ಇಲ್ಲ, ಅದು ಹೇಳ್ಬಾರ್ದು. ಅವ್ರಿಗೇನು ಹೇಳಿದೆ, ನೀನೇನು ರೇಟ್ ಹೇಳ್ತಾ ಇದೆ, 50 ಲಕ್ಷ ಜಾಸ್ತಿ ಕೊಡ್ತೀನಿ, ಅಮಿತಾಬ್ ಬಚ್ಚನ್ ಕೈಯಿಂದ ಚಾವಿ ತಗೋಬೇಕಂದೆ. ಆಮೇಲೆ ಅಲ್ಲಿ ಏನು ಡೈಲಾಗ್ ಐತೆ ಗೊತ್ತಾ, ದೇವರಾಣೆ ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಆ ರೋಲ್ಸ್ ರೈಸ್ ಕೊಡೋವಾಗ ನನ್ನ ಬ್ಯಾಲೆನ್ಸ್ ಶೀಟ್ ನೋಡ್ತಾರೆ. ಆ ಕಂಪ್ನಿ ರೂಲ್ ಅದು. ಎಲ್ಲ ಕಾಂಜಿ ಪಿಂಜಿ ಜನಕ್ಕೆ ಕೊಟ್ಟು ಆ ಕಂಪನಿಗೆ ಅವಮಾನ ಆಗತ್ತೆ, ಯಾರೋ ರಾಂಗ್ ಹೆಸರಲ್ಲಿ ಕೈಯಲ್ಲಿ ಹೋದರೆ ಅವಮಾನ ಆಗತ್ತಂತ ಕಂಪನಿ ರೂಲೇ ಒಂದಿದೆ. ಆ ರೂಲ್ ಏನು, ಬ್ಯಾಲೆನ್ಸ್ ಶೀಟ್ ನೋಡಬೇಕು. ನನ್ನ ಬ್ಯಾಲೆನ್ಸ್ ಶೀಟ್ ನೋಡಬೇಕು ಅಂತ ಹೇಳಿದ್ರು. ಬ್ಯಾಲೆನ್ಸ್ ಶೀಟ್ ಇಮಿಡಿಯೇಟಾಗಿ ನಾನು ಹಿಂತಿಗೆ ಫೋನ್ ಮಾಡಿ ಬ್ಯಾಲೆನ್ಸ್ ಶೀಟ್ ತರಿಸಿ ಪ್ರಿಂಟ್ ತಗೊಂಡು ಕೊಟ್ಟರೆ ಅವರು ನನ್ನ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಬಿಟ್ಟು ಏನು ಹೇಳಿದ್ರು ಗೊತ್ತಾ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು. ಅವ್ರು ಏನು ಹೇಳಿದ್ರು, ನಾನು 40 ವರ್ಷ ಪೊಲಿಟಿಕಲ್ ಲೈನ್ ಆ್ಯಕ್ಟರ್ ಆಗಿ ಇದ್ದು ಇಷ್ಟು ದುಡ್ಡು ನಾನು ಸಂಪಾದನೆ ಮಾಡಲಿಲ್ಲ. KGF ಬಾಬು ಅವರೇ, ನೀವು ಈ ದುಡ್ಡು ಹೆಂಗೆ ಸಂಪಾದನೆ ಮಾಡಿದ್ರಿ? ಏನು ಹೇಳಿದ್ರು ಅಮಿತಾಬ್ ಬಚ್ಚನ್? ನಿಮ್ಮನ್ನು ಅಮಿತಾಬ್ ಬಚ್ಚನ್ ಬ್ಯಾಲೆನ್ಸ್ ಶೀಟ್ ನೋಡಿಬಿಟ್ಟು ನನಗೆ ಆವಾಗ ಅಪಾಯಿಂಟ್ಮೆಂಟ್ ಕೊಟ್ಟು ಒಳಗೆ ಹೋದ್ಮೇಲೆ ನನಗೆ ಒಂದು ಶಾಲ್ ಆಗಿಬಿಟ್ಟು ನಾನು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ರೆ ನಾನು ಇಷ್ಟೆಲ್ಲ 40 ವರ್ಷ ದುಡ್ದು ನನ್ನ ಹತ್ರ ಇಷ್ಟು ದುಡ್ಡಿಲ್ಲ ನನ್ನ ಬ್ಯಾಲೆನ್ಸ್ ಶೀಟಲ್ಲಿ, ನಿನ್ನ ಹತ್ರ ಇಷ್ಟು ದುಡ್ಡು ಬಂತಲ್ಲ ಹೆಂಗೆ ಅಂದರು. ಸರ್, ನಾನೊಂದು ಮಾಮೂಲಿ ಒಂದು ಸ್ಲಮ್ಮಲ್ಲಿ ಹುಟ್ಟಿ, ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟು ಬೆಳೆದಿರೋನು, ಕಷ್ಟಪಟ್ಟಿದ್ದೀನಿ ಸರ್, ಯಾರಿಗೂ ಮೋಸ ಮಾಡಿಲ್ಲ, ಕಷ್ಟಪಟ್ಟು ಇದು ಬಂದಿದ್ದೀನಿ, ಇದಕ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಸರ್ ಅಂತ.